ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅನೇಕ ಜನಪರ ಕೆಲಸಗಳನ್ನು ಮಾಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಜೆ ಜಾರ್ಜ್ ಅವರು ತಿಳಿಸಿದರು. ಪ್ರಜೆಗಳು ಏನು ಓಟ್ ಹಾಕ್ತಾರೆ ಅದಕ್ಕೆ ಪ್ರಜೆಗಳು ಏನು ಮಾಡ್ತಾರೆ. ಲಾಸ್ಟ್ ಟೈಮು ನಮ್ಮ MP ಬರಲಿಲ್ಲ, MP ಎಲೆಕ್ಷನ್ ಇವತ್ತು ಒಂದು ಜಾಗದಿಂದ 9 ಜನ ಬಂದಿದೆ. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳೆಲ್ಲ ಸವಿಸ್ತಾರವಾಗಿ ಹೇಳಿದ್ದಾರೆ. ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ನೀಡುತ್ತಿರುವ ಗ್ಯಾರಂಟಿಗಳು ಬಿಟ್ಟಿ ಭಾಗ್ಯಗಳಲ್ಲ, ಬದಲಾಗಿ ಜನರ ಅಭಿವೃದ್ಧಿಯ ಯೋಜನೆಗಳು ಎಂದು ಹೇಳಿದರು. ಈ ರಾಜ್ಯದಲ್ಲಿ ನಮ್ಮ ಪೊಸಿಷನ್ ಭಾರಿ ಮುಖ್ಯವಾಗಿದೆ. ಬಟ್ ಈಗ ಏನಾದ್ರು ತೋರಿಸಿದರೆ ಅದು ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಸೋತಿದೆ ಹೊರತು ನಾವಲ್ಲ. ಅವ್ರು ಕಡಿಮೆ ಆಗಿದೆ, ಅದ್ರ ವಿಚಾರ ಮಾತಾಡ್ತಾ ಇಲ್ಲ ಇವತ್ತು. ಅದರಿಂದ ನಾವು ಜನರ ಹತ್ರ ಇರುವವರು ನಾವು ಗ್ಯಾರಂಟಿ ಪ್ರೋಗ್ರಾಮ್, ನಾವು ಎಲೆಕ್ಷನ್ಗಾಗಿ ಗ್ಯಾರಂಟಿ ಪ್ರೋಗ್ರಾಮ್ ಮಾಡಿಲ್ಲ. ನಾವು ಜನರಿಗೋಸ್ಕರ ಮಾಡ್ತೀವಿ, ಗೊತ್ತಾಯ್ತು. ಆ ಪ್ರೋಗ್ರಾಮು ನಮಗೆ ಸಾಕಷ್ಟು ಜನ ನಮಗೆ ಇದು ಮಾಡಿದ್ರೆ ನಾವು ಎಲೆಕ್ಷನ್ ಓಟು ಬರ್ಲಿದ್ದಿರ್ತಲ್ಲ, ನಾವು ಇನ್ನೂ ಸಾಕಷ್ಟು ಜನಪರವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಒಡಿ ಸೋಲಿಲ್ಲ ಅಂತ ಹೇಳ್ತಾ ಇದೀವಲ್ಲ, ಇಲ್ಲಿ ಸೋಲಿಲ್ಲ. ಕಳೆದ ಚುನಾವಣೆಯಲ್ಲಿ ನಮ್ಮ MP ಇದ್ದಾರೆ, ಕಳೆದ ಚುನಾವಣೆ ಪಾರ್ಲಿಮೆಂಟ್ ಹೋಲಿಸಿದ್ರೆ ಈ ಚುನಾವಣೆಯಲ್ಲಿ ನಾವು ಹೈಯೆಸ್ಟ್ ಕೊಡ್ತಾ ಇದ್ದೀವಿ. 51,000 ಇತ್ತು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ಕಳೆದ ಚುನಾವಣೆಯಲ್ಲಿ. ಈಗ 49,000 ತಾಗಿದ್ದೀವಿ. ನಾವು ಜಾಸ್ತಿ ಆಗಿದೆ ಪರ್ಸೆಂಟೇಜ್ ಇದಕ್ಕೆಲ್ಲ ಸವಿಸ್ತಾರವಾಗಿ ನಾವು ಮುಖ್ಯಮಂತ್ರಿಯವರು ಈಗಾಗಲೇ ಉತ್ತರ ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸಚಿವ ಬೈರತಿ ಸುರೇಶ್, ಶಾಸಕ SD ತಮ್ಮಯ್ಯ, ಶಾಸಕ TD ರಾಜೇಗೌಡ, ಶಾಸಕ ಶ್ರೀನಿವಾಸ್, ಶಾಸಕ ಆನಂದ್, ಶಾಸಕಿ ನಯನ ಮೋಟಮ್ಮ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಶುಮನ್, BH ಹರೀಶ್ ಉಪಸ್ಥಿತರಿದ್ದರು.